ಅಡವಿಯಲಿ ಜನಿಸಿದರು ಬೆಳವಿಗೆ ಅಡವಿಯೊಳಗೆ, ಅಡವಿಯಲಿ ಜನಿಸಿದರು ಬೆಳವಿಗೆ ಅಡವಿಯೊಳಗೆ. ಇನ್ನವರ ಬಾಳಿಕೆ ಅಡವಿಯೇ ನೆಲಮನೆಯದಲ್ಲದೆ, ಪಾಂಡು ಪುತ್ರರಿಗೆ ಪೊಡವಿಯೊಡೆತನ ಸಲ್ಲದು. ಪಾಂಡು ಪುತ್ರರಿಗೆ ಈ ಪೊಡವಿಯೊಡೆತನ ಸಲ್ಲದು. ಅವರನ್ನು ನಡೆಸುವುದು ಕಾಲದಲ್ಲಿ ರಾಜ್ಯವ ಕೊಡುವುದಾವಂಗದಲ್ಲಿ ಮತವಲ್ಲ ಎಂದನ ಶಕುನಿ. ಅಡವಿಯಲ್ಲಿ ಹುಟ್ಟಿದ್ರು, ಅಡವಿಯಲ್ಲಿ ಬೆಳೆದ್ರು, ಅಡವಿಯಲ್ಲೇ ಸಾಯಿಲಿ, ಅವರಿಗೆ ಸರ್ವಥ ರಾಜ್ಯಕ್ಕೆ ಅವಕಾಶ ಕೊಡಬೇಡ ಅಂತ. ಕೊಟ್ರೆ ನೀ ಕೆಟ್ಟೆ. ಇದೇ ಕಾಲ ಅಡವಿಯಲ್ಲಿ ಹುಟ್ಟಿದವರು ಅಡವಿಯಲ್ಲೇ ಬೆಳೆಯೋದಕ್ಕೆ, ಅವರಿಗೆ ಅಡವಿ ಇಟ್ಟೋದಕ್ಕೆ ಬುದ್ಧಿವಂತಿಕೆಯನ್ನ ನೀನು ಆಚರಿಸು. ರಾಜ್ಯವನ್ನ ಕೊಡೋದಕ್ಕೆ ಅವಕಾಶ ಕೊಡಬೇಡ. ತಿಮಿರವಡಗಿದ ಲೋಕ ಶಿಕ್ಷಾಕ್ರಮಣವಡಗಿದಂತಿ, ಕರ್ಮ ಭ್ರಮೆಗಳಡಗಿದ ಯೋಗಿ, ರುಜೆಯಡಗಿದ ನರೋತ್ತಮನು, ಹಿಮವಡಗಿದ ಸರೋಜ, ಹಿಮವಡಗಿದ ಸರೋಜದಂತಿಹುದು ಅಮಲಪದ. ಕೇಳ್ ಪಗೆಗಳಡಗಿದಡೆ ಅಮರ ಪದವೆನಿಸುವುದು, ಪಗೆಗಳಡಗಿದಡೆ ಅಮರ ಪದವೆನಿಸುವುದು. ಚಿತ್ತೈಸೆಂದನ ಶಕುನಿ. ಶತ್ರುಗಳಿಲ್ದೇ ಇದ್ರೆ ಅದೇನೇ ದೇವ ಪದವಿ ಅಂತ ಭಾವಿಸ್ಬೇಕು. ಅದಕ್ಕಿಂತ ಹೆಚ್ಚಾದ ಇನ್ನೊಂದು ಇಲ್ಲ. ಕತ್ತಲೆ ಅಡಗಿರ್ತಕ್ಕಂಥ ಲೋಕ, ದಂಡನೆ ಇಲ್ಲದೆ ಇರ್ತಕ್ಕಂಥ ಆನೆ, ಕರ್ಮ ಭ್ರಮೆಗಳನ್ನ ಕಳಿಸಿಕೊಂಡಿರ್ತಕ್ಕಂಥ ಯೋಗಿ, ರೋಗವಿಲ್ಲದೆ ಇರ್ತಕ್ಕಂಥ ಮನುಷ್ಯ, ಮತ್ತು ಮಂಜು ಬೀಳದೆ ಇರ್ತಕ್ಕಂಥ ಕಮಲ. ಆ ರೀತಿ ಇರಬೇಕು. ಆ ರೀತಿ ಇರಬೇಕು ಅಂದ್ರೆ ಶತ್ರುಗಳು ಇರಬಾರದು. ಅಂಥವನಿಗೆ ಅದೇನೇ ದೇವ ಪದವಿಗೆ ಸಮಾನವಾಗಿರ್ತಕ್ಕಂಥದ್ದು. ಆದ್ರಿಂದ ಅವರ ನಾಶಕ್ಕೆ ನೀನು ಮನಸ್ಸು ಮಾಡಬೇಕು. ವಿಗಡ ರುದ್ರನು ಲೋಚನಾಗ್ನಿಯೊಳು ಒಗುಮಿಗೆ ಎಕ್ಕೋಪದಲ್ಲಿ ಕಾಮನಮಿಗೆ ದಹಿಸಿದಂದದನಿ. ರಿಪುಕುಂತಿ ಕುಮಾರಕರ ಹೊಗೆದು ಕಳೆ ಲಾಕ್ಷಾಭವನದಲ್ಲಿ, ರಿಪುಕುಂತಿ ಕುಮಾರಕರ ಹೊಗೆದು ಕಳೆ ಲಾಕ್ಷಾಭವನದಲ್ಲಿ. ಹಗೆಗೆ ಹರಿಬಹುದಲ್ಲದಿದ್ದೊಡೆ ವಿಗಡಿಸುವುದೈ ರಾಜ ಕಾರ್ಯವಿದು. ಹಗೆಗೆ ಹರಿಬಹುದಲ್ಲದಿದ್ದೊಡೆ ವಿಗಡಿಸುವುದೈ ರಾಜ ಕಾರ್ಯವಿದು ಎಂದನಾಯ ಶಕುನಿ. ಪರಮೇಶ್ವರ ಆ ಮನ್ಮಥನನ್ನ ಹಡಗಣ್ಣಿನಿಂದ ಸುಟ್ಟು ಭಸ್ಮ ಮಾಡಿದಂತೇನೆ ಅರಗಿನ ಮನೆ ಮಾಡಿ ಅಲ್ಲಿ ಕೂಡಿಸ್ಬಿಟ್ಟು ಅವರನ್ನ ಸುಟ್ಟು ಭಸ್ಮ ಮಾಡು. ಇಲ್ಲದೆ ಇದ್ರೆ ನಿನ್ನ ರಾಜಕಾರ್ಯ ಧ್ವಂಸವಾಗಿ ಹೋಗ್ಬಿಡುತ್ತೆ. ಮುಂದೆ ನೀನು ರಾಜನಾಗೋದಕ್ಕೆ ಅವಕಾಶ ಇರೋದಿಲ್ಲ. ಅನೇಕ ಮಾರ್ಗ ಇದೆ. ಸಮರ್ಥರಾಗಿರ್ತಕ್ಕಂಥ ನಮಗಿಂತ ಬಲಿಷ್ಠನಾದ ಶತ್ರುಗಳನ್ನ ನೇರವಾಗಿ ಯುದ್ಧಕ್ಕೆ ಕರೆದು ನಾಶ ಮಾಡೋದಕ್ಕೆ ಹೋಗಬಾರದು. ಅವರನ್ನ ಉಪಾಯದಿಂದ ನಾಶ ಮಾಡೋದಕ್ಕೆ ಇದು ಒಂದು ದಾರಿ. ಆ ಅರ್ಜುನ್ ಮನೆಯಲ್ಲಿ ಕೂಡಿ ಬೆಂಕಿ ಹಚ್ಚಿ ಸುಟ್ಟು ಭಸ್ಮ ಮಾಡೋದು. ಅದರ ಜೊತೆಗೆ ಇನ್ನೂ ಅನೇಕ ರೀತಿ ಇದೆ ಅಂತ ಹೇಳ್ತಾ ಇದ್ದಾನೆ. ಶಯನದಲ್ಲಿ ವನ್ಹಿಯಲಿ ವೈಹಾಳಿಯಲಿ, ಬೇಟೆಯಲಿ ಊಟದಲ್ಲಿ ಕೇಳಿಯಲಿ, ಸುರತ ಕ್ರೀಡೆಯಲಿ ಮಜ್ಜನದ ಸಮಯದಲ್ಲಿ, ಜಯದ ಜೋಕೆಯಲಿ, ಜಯದ ಜೋಕೆಯಲಿ, ಓಲಕದ ಮರವೆಯಲಿ, ವಾರ ಸ್ತ್ರೀಯರುಗಳಲ್ಲಿ ಲಯವನೈದಿಸಬಹುದು ಚಿತ್ತೈಸೆಂದನ ಶಕುನಿ. ಶಯನದಲ್ಲಿ ಅಂತ ಮಲಗಿದಾಗ ಅವರು ನಾಶ ಆಗ್ಬೇಕು. ಹಾಗೆ ಮಾಡೋಕ್ ಬರುತ್ತೆ. ಬೆಂಕಿಯಲ್ಲಿ ನಾಶ ಮಾಡಬಹುದು, ವಿಹಾರಕ್ಕಾಗಿ ಕರ್ಕೊಂಡೋಗಿ ನಾಶ ಮಾಡಬಹುದು. ವೃತ್ರಾಸುರನನ್ನ ದೇವೇಂದ್ರ ಹಂಗೆ ಕೊಂದಿದ್ದು. ಬರಪ್ಪ ಸಮುದ್ರ ತೀರಕ್ಕೆ ವಿಹಾರಕ್ಕೆ ಹೋಗೋಣ ಅಂತ ಕರ್ಕೊಂಡೋಗಿ ಆ ನೊರೆ ಬರ್ತಾ ಇತ್ತು. ಅವನಿಗೆ ನೊರೆಯಿಂದ ಸಂಹಾರ ಆಗ್ಬೇಕು, ಆಯುಧದಿಂದ ಆಗ್ಬಾರ್ದು.
ಆ ವಜ್ರಾಯುಧಕ್ಕೆ ಆ ನೊರೆಯನ್ನು ಮೆತ್ಕೊಂಡ್ಬಿಟ್ಟು ಕತ್ತರಿಸಿ ಹಾಕಿದ. ಹೀಗೆ ವಿಹಾರ ಸ್ಥಾನದಲ್ಲಿ ನಾಶ ಮಾಡಬಹುದು, ಭೇಟಿಗೆ ಹೋದಾಗ ಕೈ ಕೊಡಬಹುದು, ಆಟದಲ್ಲಿ ನಾಶ ಮಾಡಬಹುದು, ಸ್ನಾನ ಮಾಡಬೇಕಾದ್ರೆ ಆವಾಗ ನಾಶ ಮಾಡಬಹುದು, ಯಾರನ್ನು ಗೆದ್ದು ಬಂದು ಉತ್ಸಾಹದಲ್ಲಿದ್ದಾಗ ಅವರನ್ನು ನಾಶ ಮಾಡಬಹುದು, ಆಸ್ಥಾನದಲ್ಲಿ ನಾಶ ಮಾಡಬಹುದು. ಅದಕ್ಕೆಲ್ಲ ಕೃತ್ರಿಮ ಉಪಾಯ ಇದ್ದೇ ಇದೆ. ಹಾಗೂ ಈ ವೇಶ್ಯಾ ಸ್ತ್ರೀಯರುಗಳಿಂದ ನಾಶ ಮಾಡಿಬಿಡ್ಬೋದು ಅಂತ ಈ ಚಾಣಕ್ಯ ಎಷ್ಟು ಸಮರ್ಥ ಅಂತನ್ನೋದಕ್ಕೆ ಹೇಳ್ತಾರೆ. ಆ ರಾಕ್ಷಸ ಅಂತನ್ನೋನು ಅವನು ಈ ನವನಂದರ ಮಂತ್ರಿ. ಆ ಚಾಣಕ್ಯ ನವನಂದರು ಅಪಮಾನ ಮಾಡಿದ್ರು ಅಂತ ಚಂದ್ರಗುಪ್ತನ ರಾಜನ್ ಮಾಡಿ ಆ ನವನಂದರನ್ನು ಸಂಹಾರ ಮಾಡಬೇಕು ಅಂತ ಈ ದೊಡ್ಡ ಕಥೆ. ಎಲ್ಲದಕ್ಕೂ ಹೋಗೋಲ್ಲ, ಒಂದು ಮಾತು ಮಾತ್ರ ಹೇಳ್ತೇನೆ. ಸರಿ, ಯುದ್ಧ ಪ್ರಾರಂಭ ಆಗಿದೆ. ಆಗ ದೈವ ಪ್ರತಿಕೂಲವಾಯಿತು ನವನಂದರಿಗೆ, ಎಲ್ಲ ಹಾಳಾಗೋಗ್ಬಿಟ್ರು. ಆ ಸಂದರ್ಭದಲ್ಲಿ ಆ ರಾಕ್ಷಸ ಮಹಾಬುದ್ಧಿವಂತ ಒಬ್ಬ ವೇಶ್ಯಾಸ್ತ್ರೀಗೆ ದಿನ ಅಷ್ಟು ವಿಷ ಕುಡಿಸಿಬಿಟ್ಟಿದ್ದ. ದಿನ ವಿಷ ಕುಡಿಸಿಬಿಟ್ಟು ಅವಳನ್ನು ವಿಷಕನ್ನಿಕೆ ಮಾಡಿಬಿಟ್ಟಿದ್ದಾನೆ. ಮಾಡಿಬಿಟ್ಟು ಒಳ್ಳೆ ಬುದ್ಧಿವಂತಿಕೆ ಮಾಡಿ ಚಂದ್ರಗುಪ್ತನಿಗೆ ಕಾಣಿಕೆ ಅಂತ ಒಪ್ಪಿಸಿದ. ಯಾರೋ ರಾಕ್ಷಸ ನವನಂದರ ಮಂತ್ರಿ. ಚಾಣಕ್ಯ ನೋಡಿದ ಆ ಹುಡುಗಿನ, ಹೀಗಿರೋದಿಲ್ಲ, ಯಾಕೋ ಬಹು ಸೌಂದರ್ಯ ಬಹು ಇದೆ, ಇದು ಇವಳು ವಿಷಕನ್ನಿಕೆ ಇರಬೇಕು ಅಂತ. ಅವ ನೋಡಿ ಇವನಿಗಿಂತ ಅವನು ಎಷ್ಟು ಬುದ್ಧಿವಂತ ಅಂತ ಈ ಸಹಾಯಕ್ಕೋಸ್ಕರ ಪರ್ವತರಾಜನ್ನು ಕರ್ಕೊಂಡಿದ್ದ ಚಾಣಕ್ಯ ನವನಂದರ ಸಂಹಾರ ಕಾಲದಲ್ಲಿ. ಸರಿ, ಈಗ ಗೆದ್ದಾಯ್ತಲ್ಲ, ಈಗ ಅರ್ಧರಾಜ್ಯ ಕೊಡಬೇಕಾಗತ್ತೆ ಪರ್ವತರಾಜನಿಗೆ. ಅದಕ್ಕೆ ಇದೆಲ್ಲ ಬುದ್ಧಿವಂತಿಕೆ. ಈ ಚಾಣಾಕ್ಷತನ ಅಂತನ್ನೋದು ರಾಜನೀತಿಯಲ್ಲಿ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ, ನೀವು ಅದಕ್ಕೆ ಹೋಗಬೇಡಿ. ಆ ಪರ್ವತರಾಜ ಇದ್ರೆ ಅರ್ಧರಾಜ್ಯ ಕೊಡಬೇಕಾಗತ್ತೆ ಅಂತ ಇವಳು ವಿಷಕನ್ನಿಕೆ ಅಲ್ವೋ ಹೌದು. ಪರೀಕ್ಷೆಗೆ ನಮ್ಮ ಮಹಾರಾಜರಿಗೆ ಕಳಿಸಿಬಿಟ್ಟು ವಿಷಕನ್ನಿಕೆ ಆಗಿದ್ರೆ ನಮ್ಮ ಚಂದ್ರಗುಪ್ತ ಹೋಗ್ಬಿಡ್ತಾನೆ ಅಂತ ಹೇಳಿ, ಸ್ವಾಮಿ ನೀವು ತುಂಬಾ ಸಹಾಯ ಮಾಡಿದ್ದೀರಿ, ದಿವ್ಯವಾಗಿರ್ತಕ್ಕಂಥ ಕಾಣಿಕೆ ಬಂದಿದೆ, ತಾವು ಅನುಭವಿಸ್ಬೇಕು ಅಂತ ಕಳಿಸಿಕೊಟ್ಬಿಟ್ಟ ಪರ್ವತರಾಜನ ಹತ್ರಕ್ಕೆ. ಆಯ್ತು, ಪರ್ವತರಾಜದ್ದು ಸಂಹಾರ. ಆವಾಗ ರಾಕ್ಷಸ ಅಂದ, ಇದೇ ದೈವ ಅಂದ್ರೆ ಅಲ್ಲ, ಅವನಿಗೆ ಅರ್ಧರಾಜ್ಯ ಅದು ಉಳೀತು. ನಾ ಮಾಡಿದ್ದೇನಾಯ್ತಪ್ಪ ಅಂದ್ರೆ ಅವನು ಕೊಲ್ಲೋದಕ್ಕೆ ಮಾಡಿದ್ರೆ ಅದು ಅನುಕೂಲವಾಯಿತು ಅಂತ ಅವ ಪಶ್ಚಾತ್ತಾಪಟ್ಟ ಅಂತ ಬರುತ್ತೆ. ಹೀಗೆ ನಾನಾ ವಿಧವಾಗಿ ಮೋಸವನ್ನ ಮಾಡಬಹುದಪ್ಪ. ಅದು ಮಾಡಿದ್ರೆ ಸರಿ ಅವನಿಗೆ ರಾಜ್ಯ ಬರೋದು. ಧರ್ಮ ಕರ್ಮ ಅಂತ ನೋಡಬಾರ್ದು ಆ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ದಾನೆ. ಮನುಷ್ಯ ಶತ್ರು ಇಲ್ಲದೆ ಬಾಳ್ಬೇಕು, ಅದು ಬಾಳಿಕೆ ಅಂತ. ಅದಕ್ಕೆ ಕೆಲವು ದೃಷ್ಟಾಂತ ಇದು ಲೋಕನೀತಿಗೂ ಚೆನ್ನಾಗಿದೆ, ಅದನ್ನ ಶಕುನಿ ಹೇಳ್ತಾ ಇದ್ದಾನೆ. ರುಜಯನು ಅನುಗುವರದನವ ದೃಗುರಜವನು ಅನುಚಿತ ಜಾತ ಧೂಮಧ್ವಜವ ಋಣವನು ಅವಿದ್ಯೆಯನು ಗೃಹವಾಸ ಕುಂಡಲಿಯ ವೃಜಿನವನು ಕಂಪಣವ ವೃಜಿನವನು ಕಂಪಣವ ವೈರಿವ್ರಜವನುಳುಹುವನೆಗ್ಗನು ವೈರಿವ್ರಜವನುಳುಹುವನೆಗ್ಗನೆಂಬಿದು ಸುಜನರಭಿಮತ ನಿನ್ನ ಮತವೇನೆಂದನ ಶಕುನಿ. ರೋಗನ ಉಳಿಸಬಾರದು, ನಿಶ್ಶೇಷ ಮಾಡಬೇಕು ಅಂತ ತಿಳಿದೋರು ಹೇಳ್ತಾರೆ. ಇದನ್ನು ಉಳಿಸೋನು ಯಜ್ಞ ಅಂತಾರೆ. ಯಜ್ಞ, ಮಂಕ, ಮುಟ್ಟಾಳ, ಮಡೆಯ ಅಂತಾರಲ್ಲ, ಆ ಪರ್ಯಾಯ ಇದು. ಹಾಗೇನೆ ಅಲ್ಲಾಡ್ತಕ್ಕಂಥ ಹಲ್ಲು, ನೋವಿಗೆ ಅದು ಇರೋದು, ಏನು ಪ್ರಯೋಜನ ಇಲ್ಲ. ಅಲ್ಲಾಡೋ ಹಲ್ಲು, ಅದರಿಂದ ಏನು ಪ್ರಯೋಜನ? ದುಃಖವೇ ಪ್ರಯೋಜನ. ಅದನ್ನು ಉಳಿಸಬಾರದು ಅಂತ ತಿಳಿದೋರು ಹೇಳ್ತಾರೆ. ಹಾಗೆ ಕಣ್ಣಲ್ಲಿ ಕಸ, ಅದು ಮುಂಚೆ ಕಿತ್ತು ಹಾಕ್ಬೇಕು, ಇಲ್ಲದಿದ್ರೆ ಬಹಳ ತೊಂದರೆ ಆಗತ್ತೆ. ಹಾಗೇನೆ ಈ ಅನುಚಿತ ಸ್ಥಳದಲ್ಲಿರ್ತಕ್ಕಂಥ ಬೆಂಕಿ, ಹಾಗೇನೆ ಋಣ, ಸಾಲ ಸ್ವಲ್ಪ ಇರಲಿ ಅಂದ್ರೆ ಅದು ಸ್ವಲ್ಪ ಆಗತ್ತೆ, ಋಣ ಉಳಿಸಬಾರ್ದು. ಹಾಗೇನೆ ಅಜ್ಞಾನ, ಅವಿದ್ಯೆ, ದಟತನ ಅದನ್ನು ಉಳಿಸಬಾರ್ದು. ಗೃಹವಾಸ ಕುಂಡಲಿಯ, ಮನೆಯಲ್ಲಿ ಹಾವು ಬಂದು ಸೇರ್ಕೊಂಡ್ಬಿಟ್ಟಿದೆ, ಅದನ್ನು ಉಳಿಸಬಾರ್ದು, ಮುಂಚೆ ತೆಗಿಬೇಕು ಅದನ್ನ. ಸಸರ್ಪೇಚ ಗೃಹೇ ವಾಸೋ ಮೃತ್ಯುರೇವನ ಸಂಶಯ ಅಂತ ಹೇಳ್ಬಿಟ್ಟಿದ್ದಾರೆ, ಸಿದ್ಧಾಂತನೇ ಹೇಳ್ಬಿಟ್ಟಿದ್ದಾರೆ. ಹಾಗೇನೆ ಶತ್ರುಶೇಷವನ್ನ, ಒಳ್ಳೆ ಹರಿತವಾಗಿರ್ತಕ್ಕಂಥ ಖಡ್ಗಾನ ಇರ್ಲಿ ಅಂತ ತೂಕ ಹಾಕಿದ್ದಂತ ಒಬ್ಬ ಮನೇಲಿ ಹರಿತವಾದ ಖಡ್ಗಾನ ಎಲ್ಲರ ಬಿದ್ರೆ ಕತ್ತರಿಸಿ ಹೋಗುತ್ತೆ. ಇದನ್ನೆಲ್ಲ ಉಳಿಸ್ತಕ್ಕಂಥವ್ರನ್ನ ದಡ್ಡ ಅಂತ ಕರೀತಾರಪ್ಪ. ನೀನೇನು ಹೇಳ್ತೀಯೋ ಅದನ್ನೇ ಬುದ್ಧಂತ ಅಂತಂತೀಯೋ ಅಂತ ನೀನೇನೇ ಹೇಳ್ತೀಯೋಪ್ಪ. ತಿಳಿದವರು ಅವನನ್ನ ಹೆಗ್ಗ ಅಂತ ಕರೀತಾರೆ, ಶತ್ರುಶೇಷವನ್ನ ಉಳಿಸ್ತಕ್ಕಂಥವನನ್ನ. ಎಲ್ಲರಿಂ ಬಹುಧನವ ಕೊಳು
ನಿನ್ನಲ್ಲಿ ಕಾಣಿಯ ಬರಿದೆ ಸೋಲದಿರು, ಇಲ್ಲವೆನ್ನದೆ ನುಡಿದು ಕಾಲಕ್ಷೇಪವನು ಮಾಡು. ಒಳ್ಳಿದನು ನಮಗೆಂಬ ನಯನುಡಿಯೆಲ್ಲರಲಿ ಬೆಚ್ಚಂತೆ, ಒಳ್ಳಿದನು ನಮಗೆಂಬ ನಯನುಡಿಯೆಲ್ಲರಲಿ ಬೆಚ್ಚಂತೆ, ರಿಪುಗಳ ಗೆಲ್ಲಗೆಡಗುವ ಮಂತ್ರವಿದು ಕೇಳೆಂದ ನಾಶಕುನಿ. ಮಂತ್ರ ಬಹಳ ಬುದ್ಧಿವಂತಿಕೆಯಿಂದ ಇರಬೇಕು. ಯಾವ್ದಾದ್ರು ಒಂದು ದೊಡ್ಡ ಉತ್ಸವ ಚಂದ ಎತ್ತಬೇಕು, ಆಗ ಮುಖಂಡನಾಗಿ ಹೋಗ್ಬೇಕು. ಮುಖಂಡನಾಗಿ ಹೋಗಿ ಎಲ್ಲರಿಂದಲೂ ಸ್ವಾಮಿ ನಿಮ್ ಚಂದ ಎಲ್ಲ ಬರಲಿ, ಎಲ್ಲರಿಂದಲೂ ಚಂದ ಎತ್ಕೊಂಡ್ಬಿಡ್ಬೇಕು. ನಮ್ದು ಒಂದನೇ ತಾರೀಕು ಸಂಬಳ ಬರ್ಲಿ, ಸಂಬಳ ಬಂದಾಗ ಕೊಟ್ಬಿಡ್ತೀನಿ ನಾನು ಅಂತನ್ಬೇಕು. ಕೊಡೋದಿಲ್ಲ ಅನ್ಬಾರ್ದು. ಮುಂದಿದೆ ನಮ್ದು ಅಂತ. ಆಶಾಂ ಕಾಲವತೀಂ ಕುರಿಯಾತ್ ಅಂತ ಆ ಆಸೆನ ಅವರಿಗೆ ಇವನ್ ಕೊಡೋನು ಅಂತ ಅವ್ರಿಗೆ ನಂಬಿಕೆ ಬರಬೇಕು. ಅದಕ್ಕೆ ಕಾಲ ಮುಂದಕ್ಕೆ ತಳ್ಳಬೇಕಂತೆ. ಆಶಾಂ ಕಾಲವತೀಂ ಕುರಿಯಾತ್ ಕಾಲಂ ವಿಘ್ನೇನ ಯೋಜಯೇತು. ಆ ಕಾಲ ಬಂದ್ಬಿಡುತ್ತೆ ನೋಡಲ್ಲ, 1ನೇ ತಾರೀಕಿನಲ್ಲಿ ಕೊಡ್ತೇನೆ ಅಂತ ಹೇಳ್ಬೇಕು. ಕೊಡೋದಿಲ್ಲ ಅಂತನ್ಬಾರ್ದು. ಅವರೇ ಅವ್ರದ್ದು ಕೈಯಲ್ಲಿ ಇದ್ದಾಗೆ ಸ್ವಾಮಿ ಅಂತ ದೊಡ್ಡ ಮನುಷ್ಯರು ಅಂತ ಜನರ ಭಾವನೆ ಬರಬೇಕು. ಕೊಡೋನಲ್ಲ ಕಾಸು ಕೊಡೋನಲ್ಲ, ಕಾಣಿಯ ಅಂತಲೇ ಹೇಳ್ತಾರೆ. ಕಾಸು ನೀ ಕೊಡಬೇಡ, ಎಲ್ಲರಿಂದೂ ತಗೋ. ಆದ್ರೆ ಜನಕ್ಕೆ ಮಾತ್ರ ಇವ್ರು ಎಲ್ಲ ಕೊಡ್ತಾರೆ ಅಂತ ತಿಳ್ಕೋಬೇಕು. ಹಾಗೆ ಅವರಿಗೆ ಆಸೆ ಬರಬೇಕು. ಆಸೆ ಬರೋ ಹಾಗೆ ಮಾಡು. ಆ ಆಸೆಗೆ ಒಂದು ಕಾಲ ಹಾಕು. ಆಶಾಂ ಕಾಲವತೆಯಿಂಚೈವ ಕಾಲಂ ವಿಘ್ನೇನ ಯೋಜಯೇತು. 1ನೇ ತಾರೀಕು ಬಂದ್ಬಿಡುತ್ತಲ್ಲ, ಅವಾಗ ಏನ್ರಿ ನೀವು ಬರ್ಲಿಲ್ಲ, ಓ ಇವತ್ತು ರಜಾವಂತೆ ಅಂತಂದ್ಬಿಡೋದು. ಸರಿ, ಅದು ಇನ್ನೊಂದು ದಿವಸ ಅನ್ನೋದು. ಆವಾಗ ಇನ್ನೇನೋ ಒಂದು ಹಾಕೋದು. ಇನ್ನೇನೋ ಬಂತು, ಆ ಕಾಲಕ್ಕೊಂದು ವಿಘ್ನ ಬಂತು ಅಂತ. ಆ ವಿಘ್ನಕ್ಕೊಂದು ನಿಮಿತ್ತ. ಆ ನಿಮಿತ್ತ ಕೇಳಿದವರಿಗೆ ಸರಿ ಕಂಡ್ರಿ ಹೀಗಾಗ್ಬಿಡ್ತಂತಂದ್ರೆ ಪಾಪ ಅವ್ರದ್ದೇನು ತಪ್ಪು, ಹೀಗಾಯ್ತಂತೆ ಅಂತನ್ಬೇಕು. ಇವನು ಹೇಳ್ತಕ್ಕಂಥ ಕಾರಣ, ಇವನು ಕೃತ್ರಿಮವಾದ ಕಾರಣ ಹೇಳಿದ್ರು ಕೂಡ ಜನ ಅದನ್ನು ನಂಬಬೇಕು. ಈ ಪ್ರಕಾರವಾಗಿ ಮಾಡ್ಬೇಕಪ್ಪ, ಇದು ಬದುಕ್ತಕ್ಕಂಥದ್ದು ಅಂತ ಹೇಳಿ ಸರಿ ಶಕುನಿ ದುರ್ಬೋಧನೆ ಮಾಡ್ತಾ ಇದ್ದಾನೆ. ಜಾತಿ ಭಾವಂತದಲ್ಲಿ ಸರ್ಪದ ಭೀತಿ, ಜಾತಿ ಭಾವಂತದಲ್ಲಿ ಸರ್ಪದ ಭೀತಿ, ಸತ್ಪುರುಷರಿಗೆ ದುರ್ಜನ ಭೀತಿ, ದೇವಾದ್ಯರಿಗೆ ಧನುಜಾದಿಗಳ ಬಲು ಭೀತಿ, ಜಾತ ಮಾತ್ರಕ್ಕೆ ಜನನ ಮರಣದ ಭೀತಿ, ಜಾತ ಮಾತ್ರಕ್ಕೆ ಜನನ ಮರಣದ ಭೀತಿ ಬೆಂಬಿಡದಂತೆ, ಗೋತ್ರಜ ಭೀತಿ ಭೂಪಾಲರಿಗೆ ಹಿರಿದಹುದೋ ಎಲೆ ಸುಯೋಧನ, ಗೋತ್ರಜ ಭೀತಿ ಭೂಪಾಲರಿಗೆ ಹಿರಿದಹುದು ಎಂದನಾಯಗುನಿ. ರಾಜರಿಗೆ ಮಾತ್ರ ಈ ಜ್ಞಾತಿಗಳ ಭಯ ಬಹಳ ಜಾಸ್ತಿಪ. ಜ್ಞಾತಿಶ್ಚೇತ್ ಅನಲೇನ ಕಿಮ್ ಅಂತ ಹೇಳ್ತಾರೆ. ಅದು ರಾಜರಿಗೆ ಮಾತ್ರ. ಯಾಕೆ ಅಂತಂದ್ರೆ ಅವನು ಇದ್ಬಿಟ್ರೆ ತನಗೆ ರಾಜ್ಯ ಬರೋಲ್ಲ ಅಂತ ಅವರು ನಾಶ ಮಾಡೋದಕ್ಕೇನೆ ಪ್ರಯತ್ನ ಪಡ್ತಾರೆ. ರಾಜರಿಗೆ ಈ ಗೋತ್ರದವರ ಸಹೋದರರ ಭಯ ಹೆಚ್ಚು. ಈ ಸುಗಂಧ ಇದ್ರೆ ಚಂದನ ವೃಕ್ಷ ಮೊದಲಾಗಿರ್ತಕ್ಕಂಥ ಗಂಧದ ಮರಗಳಿಗೆ ಹಾವಿನ ಭಯ. ಅದೇ ರೀತಿಯಾಗಿ ಸಜ್ಜನರಿಗೆ ದುರ್ಜನರ ಭಯ, ದೇವತೆಗಳಿಗೆ ಧನುಜರ ಭಯ. ಅದೇ ರೀತಿ ಹುಟ್ಟಿದವನಿಗೆ ಮರಣ ಭಯ. ಸತ್ತು ಬಿಡ್ತೇನೆ ಅಂತ ಯಾಕೆ ಹೆದರ್ತಾನೆ ಅಂದ್ರೆ ಸಾಯ್ತೇನೆ ಅಂತ ಹೆದರೋದು. ಹುಟ್ಟಿದ ಅಂದ್ರೆ ಮರಣ ಭಯ. ಜ್ಞಾತಿ ಭಯ ಅನ್ನೋದು ತಪ್ಪಿರ್ತಕ್ಕಂಥದ್ದಲ್ಲಪ್ಪ. ಅದು ರಾಜರಿಗೆ ಜ್ಞಾತಿ ಭಯ ಬಹಳ ಹೆಚ್ಚು. ಅದನ್ನ ಜಾಗ್ರತೆ ನಿವಾರಣೆ ಮಾಡ್ಕೋಬೇಕು. ಬುದ್ಧಿವಂತಿಕೆಯಿಂದ ಅದನ್ನ ನಿವಾರಣೆ ಮಾಡ್ಕೋಬೇಕು ಅಂತ ಹೇಳಿ ಒಂದು ಜಂಬುಕೋಪಾಖ್ಯಾನ ಅಂತ ಒಂದು ಕಥೆನ ವ್ಯಾಸಭಾರತದಲ್ಲೇ ಇದೆ. ಆ ಒಂದು ಕಥೆನೂ ಕೂಡ ಹೇಳ್ತೇನೆ. ಒಂದು ನರಿ ಇತ್ತಂತೆ ಕಾಡಿನಲ್ಲಿ. ಜಂಬುಕ ಅಂದ್ರೆ ನರಿ. ಅದು ಸ್ವಾರ್ಥ ಪಂಡಿತ. ತನ್ನ ಕೆಲಸ, ತನ್ನ ಇಷ್ಟಾರ್ಥ ನೆರವೇರಿಸಿಕೊಳ್ಳೋದಕ್ಕೆ ಏನೇನಾರು ಬುದ್ಧಿವಂತಿಕೆ ಮಾಡ್ತಾ ಇತ್ತಂತೆ. ಆ ನರಿಗೆ 4 ಜನ ಸ್ನೇಹಿತರು. ಒಂದು ಹುಲಿ, ಒಂದು ತೋಳ, ಒಂದು ಮುಂಗ್ಸಿ, ಒಂದು ಇಲಿ, ಇದೊಂದು ನರಿ. 5 ಸೇರ್ಕೊಂಡ್ಬಿಟ್ಟು ಒಂದು ಕಾಡಿನಲ್ಲಿ ಸ್ನೇಹದಿಂದ ಕೂತ್ಕೊಂಡಿದ್ದಾಗ ಒಂದು ಜಿಂಕೆ
ಒಳ್ಳೆ ಪ್ರಾಯದ ಜಿಂಕೆ ಕೊಬ್ಬಿ ಬೆಳೆದ್ಬಿಟ್ಟಿತ್ತು, ರಕ್ತ ಮಾಂಸ ತುಂಬ್ಕೊಂಡ್ಬಿಟ್ಟಿತ್ತು, ಅಲ್ಲಿ ಹೋಗ್ತಾ ಇತ್ತು. ಅದನ್ನು ನೋಡಿ ಎಲ್ಲಕ್ಕೂ ಈ 5ಕ್ಕೂ ಕೂಡ ಅದ್ರ ಮಾಂಸ ತಿನ್ನಬೇಕು ಅಂತ ನಾಲ್ಗೆಯಲ್ಲಿ ರಸ ಹಿಡಿದ್ಬಿಡ್ತು, ಏನಾದ್ರು ಮಾಡಿ ತಿನ್ನಬೇಕು ಅಂತ. ಆದರೆ ಹುಲಿಗೂ ಅದನ್ನು ಹಿಡಿಯೋಕೆ ಸಾಧ್ಯವಿಲ್ಲ, ಅಷ್ಟು ಚುರುಕಾಗಿತ್ತು. ಹುಲಿ ಹಿಡಿಯೋಕೆ ಅಂತ ಹೋಯ್ತು, ಹುಲಿಗೆ ಸಿಗಲಿಲ್ಲ, ಓಡೋಗ್ಬಿಡ್ತದು. ಆಗ ಇವರು ಯೋಚನೆ ಮಾಡಿ ಈ ನರಿ ಉಪಾಯ ಹೇಳ್ಕೊಡ್ತು. ನಮ್ಮ ಇಲಿ ಇದೆಯಲ್ಲ, ಇಲಿ ಆ ಜಿಂಕೆ ಮಲಗಿದಾಗ ಕಾಲನ್ನು ಕಚ್ಚಿಬಿಡ್ಲಿ, ಗಾಯ ಆಗಿಬಿಡುತ್ತೆ, ಆಮೇಲೆ ಅದಕ್ಕೆ ಓಡೋಕ್ಕಾಗೋಲ್ಲ, ಆಮೇಲೆ ನಮ್ಮ ಹುಲಿರಾಯ ಹೋಗಿ ಹೊಡೆದು ಬಿಟ್ರೆ ನಾವೆಲ್ಲ ತಿಂದು ಹಾಕಿಬಿಡ್ಬೋದು ಅಂತ ಒಂದು ಸಲಹೆ ಕೊಡ್ತು. ಅದೇ ರೀತಿಯಾಗಿ ಆ ಜಿಂಕೆ ಮಲಗಿದಾಗ ಇಲಿಗೆ ಹೋಗ್ಬಿಟ್ಟು ಅದರ ಕಾಲುಗಳನ್ನೆಲ್ಲ ಕಚ್ಚಾಕ್ಬಿಡ್ತು. ಅದಕ್ಕೆ ಗಾಯ ಆಗ್ಬಿಡ್ತು, ಓಡೋಕ್ಕಾಗಲಿಲ್ಲ. ಹುಲಿ ಹೋಗ್ಬಿಟ್ಟು ಆ ಜಿಂಕೆಯನ್ನು ಹೊಡೆದಾಕ್ಬಿಡ್ತು. ಎಲ್ಲ ಸೇರಿದ್ರು, ತಿನ್ಬೇಕಲ್ಲ. ಆ ನರಿ ನೋಡ್ತು, ಎಲ್ಲರೂ ತಗೊಂಡ್ರೆ ನನಗೇನು ಉಳಿಯುತ್ತೆ, ಇಷ್ಟು ನಾನೇ ತಿಂದರೆ ಅವಾಗ ತೃಪ್ತಿ ಆಗತ್ತೆ, ಏನು ಮಾಡಲಿ. ಅವರೆಲ್ಲ ಸ್ನೇಹಿತರು, ಮೋಸ ಮಾಡದೇ ಇದ್ರೆ ನಂಗೆ ಪಾಲೇ ಇಲ್ಲ. ಈಗ ಮೋಸ ಮಾಡೇ ತಿರ್ಬೇಕು, ಎಲ್ಲ ನಂಗೆ ಬೇಕಲ್ಲ. ಅದರಿಂದ ಈಗ ಮಿತ್ರರು, ಅವ್ರಿಗೆ ಅನ್ಯಾಯ ಅಧರ್ಮ ಅಂತ ನಾವು ನೋಡಬಾರ್ದು ಅಂತ ಆ ನರಿ ಏನು ಮಾಡ್ತೋ, ಏನಪ್ಪ ಎಲ್ಲ ಆಯಾಸ ಪಟ್ಟಿದ್ದೀರಿ, ನಾನು ಇದನ್ನು ಕಾದ್ಕೊಂಡಿರ್ತೀನಿ, ನೀವು ಬೇಗ ಹೋಗಿ ಸ್ನಾನ ಮಾಡ್ಕೊಂಬರ್ರಿ, ಆಮೇಲೆ 5 ಜನ ಕೂತ್ಕೊಂಡು ಪಾಲು ಹಾಕ್ಕೊಂಡು ತಿಂದ್ಬಿಡೋಣ ಅಂತ ಹೇಳ್ತು, ಒಳ್ಳೆ ಮೃದುವಾಗಿ. ಸರಿ ಕಣಪ್ಪ, ಸ್ನಾನ ಮಾಡ್ಕೊಂಬರ್ತೀವಿ ಅಂತೆಲ್ಲ ಹೋಗು. ಇಲ್ಲಿ ಕಾಯ್ತಾ ಕೂತಿತ್ತು. ಹುಲಿ ಬಂತು. ಆ ಹುಲಿ ಬರೋದು ನೋಡಿ ನರಿ ಬಹಳ ದುಃಖದಿಂದ ಚಿಂತೆಯಿಂದ ಕೂಡ್ಕೊಂಡ್ಬಿಡ್ತು. ಸರಿ, ಹುಲಿ ಬಂತು. ನರಿಯಣ್ಣ, ಯಾಕಪ್ಪ ಹೀಗಿದೆಯಾ? ಅಲ್ಲ, ಮಾಂಸ ತಿನ್ಬೇಕೀಗ, ಖುಷಿಯಾಗಿ ಊಟ ಮಾಡಬೇಕು, ಈಗ ಮಂಕಾಗಿ ಚಿಂತಾಕ್ರಾಂತನಾಗಿದೆಯಲ್ಲ ಅಂತ ಹುಲಿ ಕೇಳ್ತು. ಅದಕ್ಕೆ ನರಿ ಹೇಳ್ತು, ಹುಲಿಯಣ್ಣ, ಈ ಮಾಂಸ ನಾವು ತಿನ್ನೋಲ್ಲ, ನೀ ತಿಂದ್ರು ಒಂದು ತಿನ್ನೋಲ್ಲ. ಯಾಕೆ ಹೇಳೋ ಹಾಗಿಲ್ಲ, ಬೇಡ ನಂಗೆ. ಯಾಕೆಂದ್ರೆ ಅಲ್ಪದ ಸಹವಾಸ. ಆ ಇಲಿ ಏನು ಹೇಳ್ತು ಅಂತ ನಂಗೆ ಅದು ಕೇಳ್ಬಿಟ್ಟು ಖಂಡಿತ ನಂಗೆ ಇಷ್ಟವೇ ಇಲ್ಲ. ಇಲ್ಲಿ ಏನು ಹೇಳ್ತೋ, ನಾನು ಶ್ರಮಪಟ್ಟೆ, ಆ ಜಿಂಕೆ ಕಾಲುಗಳನ್ನು ಕಚ್ಚಿದೆ, ಅದರಿಂದ ಹುಲಿಗೆ ಹೊಡೆಯೋಕೆ ಆಯಿತು. ನಾನು ಕಷ್ಟಪಟ್ಟಿದ್ದರಿಂದ ನಿಮಗೆಲ್ಲ ಅನ್ನ ಅಂತ ಹೇಳೋದೆ ಆ ಚೋಟ ಉದ್ದ ಪ್ರಾಣಿ. ಬೇಡ ನನಗೆ ಅಂತ ನೋಣ ಹುಲಿ ನೋಡ್ತೀವಲ್ಲ, ಈ ನರಿನೇ ಬೇಡ ಅಂತಂತ ಇರೋ ಕಾಲಕ್ಕೆ ನಾನು ವ್ಯಾಘ್ರ ರಾಜ, ನಾನು ಇದಕ್ಕೆ ಆಸೆ ಮಾಡಲಿ ಅಂತ. ನರಿಯಣ್ಣ, ನನ್ನ ಕಣ್ಣು ತೆರೆಸಿಬಿಟ್ಟೆ ಕಣೋ, ನಾನು ಇದು ಮುಟ್ಟೋದಿಲ್ಲ ಕಣೋ, ನಾನು ಸ್ವಂತ ಹೋಗಿ ಶಿಕಾರಿ ಮಾಡ್ತೀನಿ. ಅದು ಹಾಗಿರ್ಬೇಕು ಅಂತ ಉಬ್ಬಿಸ್ಬಿಡ್ತು. ಸರಿ, ಹುಲಿ ಹೋಗಿಬಿಡ್ತು. ಆಮೇಲೆ ಇದು ಬಂತು, ಈ ತೋಳ ಬರೋಣ. ಆ ತೋಳ ಅಲ್ಲಿ ಬರ್ತಾ ಇದ್ದಾಗ್ಲೇನೆ ಎದುರಿಗೆ ಹೋಯ್ತು. ಬಂದ್ಯೇನಪ್ಪ, ಬಂದ್ಯಾ, ಬಾರಪ್ಪ, ನೋಡ ಏನಾಯ್ತು ಅಂತ ಅದು ಕೇಳೋಣ. ಆಗ ನೋಡು, ಸದ್ಯ ಬೇಗ ಬಂದಿಲ್ಲ ನೀನು, ನಿಜವಾಗೂ ದುಷ್ಟರ ಸಹವಾಸ ಒಳ್ಳೆಯದಲ್ಲ. ಆ ಹುಲಿ ಏನು ಹೇಳ್ತು ಗೊತ್ತಿದೆಯೇನೋ, ನನಗೆ ಯಾಕೋ ಮೃಗದ ಮಾಂಸದಲ್ಲಿ ಇಷ್ಟ ಇಲ್ಲ, ತೋಳನ ತಿಂದುಬಿಡ್ಬೇಕು ಅಂತ ಹೇಳಿ ನನಗೆ ಆಸೆ ಆಗ್ತಾ ಇದೆ. ಬರೀ ನಾವೊಬ್ಬನೇ ತಿಂದರೆ ನನಗೆ ಸಂತೋಷ ಆಗೋಲ್ಲ, ನಾನು ಹೆಂಡ್ತಿನೂ ಕರ್ಕೊಂಬರ್ತೀನಿ ಅಂತ ಹೋಯ್ತು. ಈಗ ಬರುತ್ತೆ, ಅಷ್ಟರಲ್ಲಿ ಸದ್ಯ ನೀವು ಬಂದಿಲ್ಲಪ್ಪ ಅಂತ ಅನ್ನೋಣ. ಹಾಗೇನೋ, ಎಲ್ಲಿ ಬಂದ್ಬಿಡ್ತು ಅಂತ ಓಡೋಗ್ಬಿಡು. ಅದ್ರ ಕಥೆ ಪೂರೈಸ್ತು. ಸರಿ, ಆಮೇಲೆ ಇಲಿ ಬಂತು. ಇಲಿ ಬರೋಣ, ಮುಂಕ ಕೂತ್ಕೊಂಡಿತ್ತು. ಯಾಕಪ್ಪ ಕೂತಿದ್ಯಾ ಅನ್ನೋಣ. ಇಲಿಯಣ್ಣ ಏನು ಹೇಳೋಣ, ಆ ಮುಂಗ್ಸಿಗೆ ವಿಷ ಬೆರೆಸಿದ್ರೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ವಾಸನೆಯಲ್ಲಿ. ಅದು ಬಂದು ಒಂದು ಮಾತು ಹೇಳ್ತು, ಈ ಹುಲಿ ಶಿಕಾರಿ ಮಾಡ್ಬೇಕಾದ್ರೆ ಹಲ್ಲು ನೆಟ್ಬಿಟ್ಟಿದೆ, ಈ ಜಿಂಕೆ ಮಾಂಸಕ್ಕೆ ವಿಷ ಸೇರಿಬಿಟ್ಟಿದೆ, ಅದರಿಂದ ನಾನು ಅದು ತಿನ್ನೋದಿಲ್ಲ. ನೀನು ತಂದುಬಿಟ್ರೆ ಆ ಇಲಿ ಮಾಂಸ ಒಳ್ಳೆ ಮೃದು, ಅದನ್ನು ತಿಂದುಬಿಡ್ತೀನಿ ಅಂತ ಹೇಳ್ತಪ್ಪ ಅನ್ನೋಣ. ಅಂತಂತೂ ಅದು ಬಿಲಕ್ಕೆ ಓಡೋಗ್ಬಿಡ್ತು. ಆಯ್ತಾ, ಇನ್ನು ಕೊನೆಗೆ ಉಳಿದಿತ್ತು ಆ ಮುಂಗ್ಸಿ ಬರೋಣ ಧೈರ್ಯವಾಗಿ ಕೂತ್ಕೊಂಡಿತ್ತು. ಏನಪ್ಪ ಎಲ್ಲ ಎತ್ತರ ಹೋದ್ರು, ನೀವು ಒಬ್ಬನೇ ಕೂತಿದೀಯಲ್ಲ, ಇನ್ನೂ ಊಟಕ್ಕೆ ಪ್ರಾರಂಭ ಮಾಡಲಿಲ್ವಲ್ಲ ಅಂತ ಅನ್ನೋಣ. ನಾವು ಒಂದು ಯೋಚನೆ ಮಾಡಿದೆ, ತಿನ್ನೋದಾದ್ರೆ ಒಬ್ಬನೇ ತಿನ್ನಬೇಕು, ಬಾಕಿಯವರಿಗೆ ಕೊಡ್ಕೊಡ್ದು, ಯಾರು ಎಲ್ಲರನ್ನೂ ಗೆಲ್ತಾರೋ ಅವನೇ ತಿನ್ನಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಹುಲಿನೂ ತೋಳನ್ನು ಇಲಿನೂ ಓಡಿಸ್ಬಿಟ್ಟೆ ನನ್ನ ಪರಾಕ್ರಮದಿಂದ. ಈಗ ನೀ ಬಂದಿದೀಯಾ, ಇಲ್ಲ ನನ್ನ ಗೆದ್ದು ನೀನು ಈ ಮಾಂಸ ತಿನ್ನು, ಇಲ್ಲ ನಿನ್ ಗೆದ್ದು ನಾನು ತಿಂತೇನೆ, ಏನ್ ಹೇಳ್ತೀಯ ಅನ್ನೋಣ. ಒಬ್ಬೊಬ್ಬೊಬ್ಬ ಹುಲಿನ ಓಡಿಸಿರೋನು, ತೋಳನ್ನು ಓಡಿಸಿರೋನು, ಮಾರಾಯ ನೀನೇ ತಿನ್ನಪ್ಪ, ನಾ ಬರ್ತೀನಿ, ನಮೋ ನಮಃ ಅಂತ ಹೇಳಿ ಅದು ಹೋಯ್ತು. ಆಮೇಲೆ ನರಿ ತಿಂತು, ಹೀಗಿರ್ಬೇಕಪ್ಪ ಅಂತ ಹೇಳಿ ಈ ರೀತಿ ಧರ್ಮ ಕರ್ಮ ಅಂತ ಕೂತ್ಕೊಂಡ್ರೆ ಪ್ರಯೋಜನವಿಲ್ಲ.